ಇವರು ಕಷ್ಟಗಳನ್ನ ಎದುರಿಸಿ ದಿಟ್ಟತನದಿಂದ ಜೀವನವನ್ನ ರೂಪಿಸಿಕೊಳ್ಳುವಂತಹ ಹಾದಿಯತ್ತ ನಡೀತಾ ಇರುವಂತಹ ಆಟೋ ರಾಣಿ ಅಭಿಲಾಷ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮ್ಯಾಮ್. ಕೂಡ ಮೇಡಮ್ ಮ್ಯಾಮ್, ನೀವು ಆಟೋ ಓಡ್ಸಕ್ ಶುರು ಮಾಡಿದ್ದೀರಾ. ನಿಮ್ಮ ಸಂಕ್ಷಿಪ್ತ ಪರಿಚಯನ ಮಾಡ್ಕೊಳ್ಳೋದೆ, ನಿಮ್ಮ ಹೆಸರು, ಯಾವ ಊರು? ನನ್ನ ಹೆಸರು ಅಭಿಲಾಷ ಅಂತ ಮೇಡಮ್. ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲೇ ಇರೋದು. ಎಷ್ಟು ವರ್ಷದಿಂದ ನೀವು ಆಟೋ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿರೋಂಥದ್ದು? ಮೇಡಮ್ ಇವಾಗ ನಾನು ರೀಸೆಂಟಾಗಿ ಕಲ್ತ್ಕೊಂಡಿದ್ದೀನಿ ನಾನು ಟ್ರೈನಿಂಗ್. ಓಕೆ. ನಿಮ್ಮ ಎಜುಕೇಶನ್ ಎಲ್ಲ ಆಗಿರೋದೇನು? ನಾನು 4ನೇ ಕ್ಲಾಸ್ ಓದಿದ್ದೀನಿ. 4ನೇ ಕ್ಲಾಸ್ ಓದಿದ್ದೀರಾ. ಆಟೋ ಓಡ್ಸೋಕ್ಕೆ ಶುರು ಮಾಡಿ 1 ತಿಂಗಳಾಯ್ತು ಅಂತಂದ್ರೆ, ಅಂದರೆ ರೀಸೆಂಟಾಗಿ ಶುರು ಮಾಡಿದ್ದೀರಾ. ಹೇಗಿದೆ ಜರ್ನಿ ಎಲ್ಲ, ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿದೆ. ಆಟೋ ಓಡಿಸ್ತಾ ಓಡಿಸ್ತಾ ತುಂಬಾ ಜನರನ್ನ ನೀವೆಲ್ಲ ನೋಡಿರ್ತೀರಾ. ಹೇಗೆ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ? ಈಗ ನೋಡಿರುವಂತಹ ಜನರೆಲ್ಲ ಹೇಳ್ತಾರೆ ಹೆಣ್ಮಕ್ಳು ಆಟೋ ಓಡಿಸ್ತಾರೆ ಅಂತ ಹೇಳಿ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಕೆಲವೊಬ್ರು ಬೇಜಾರು ಮಾಡ್ಕೊತಾರೆ, ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಮೇಡಮ್. ತುಂಬ ಜನ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಇವಾಗ ಒಂದೊಳ್ಳೆ ರೀತಿ ಸಪೋರ್ಟ್ ಇದೆ, ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ. ಓಕೆ. ಯಾರಾದ್ರೂ ನಿಮ್ಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಓಡಿಸ್ತಿದ್ದೀರಾ ಅಂತ ಏನಾದ್ರು ಹೇಳಿರೋದು ಒಂದು ಘಟನೆ ಯಾವ್ದಾದ್ರು ನೆನಪಿದೆಯಾ? ತುಂಬಾ ದೂರ ಫಾಲೋ ಮಾಡ್ಕೊಂಡು ಬಂದು ಒಂದು ಹುಡುಗ ಹೇಳಿತ್ತು, ಥಮ್ಸ್ ಅಪ್ ಮಾಡಿತ್ತು. ಅದು ಖುಷಿ ಆಯ್ತು. ಶುಕ್ರವಾರ ಅವ್ನು ನಮಾಜ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ತುಂಬಾ ದೂರ ಫಾಲೋ ಮಾಡ್ಕೊಂಡು ಬಂದು ಚೆನ್ನಾಗಿ ಮಾಡ್ತಿದ್ದೀರಾ ಮಾಡಿ ಅಂತ ಹೇಳಿ, ಅದು ಖುಷಿ ಆಯ್ತು. ಎಷ್ಟು ಖುಷಿ ಆಗುತ್ತೆ ಅವಾಗ. ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಎಷ್ಟೋ ಜೀವನದಲ್ಲಿ ಏನೇನೋ ನೋಡ್ಕೊಂಡು ಬಂದಿರ್ತೀವಿ, ನಮ್ಮನ್ನ ಗುರುತಿಸಿ ಅವ್ರು ಅಷ್ಟು ದೂರ ನಮ್ಮನ್ನ ಫಾಲೋ ಮಾಡಿ ಬಂದು ಇದು ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಓಕೆ. ಸಾಕಷ್ಟು ನಿಮ್ಮ ಜರ್ನಿಯಲ್ಲಿ ಕೆಲವೊಂದಷ್ಟು ವಿಚಾರಗಳಿರ್ತವೆ. ಸೊ ಅದೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ನೀವು ಆಟೋ ಓಡ್ಸಕ್ ಬಂದಿದ್ದೀರಾ. ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದ್ರೆ ಹೇಗಿತ್ತು? ಹೇಗೆ ಈ ಆಟೋವನ್ನು ಚೂಸ್ ಮಾಡ್ಕೊಂಡಿರುವಂಥದ್ದು? ನಾನು ಮನೆ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಮುಂಚೆ ಜೀವನದಲ್ಲಿ ತುಂಬ ಕಷ್ಟಗಳನ್ನು ನೋಡಿ, ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಹೆಣ್ಮಕ್ಳು ಈ ಥರ ಟ್ರೈನಿಂಗ್ ಕೊಡ್ತಾರೆ, ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾರೆ ಅನ್ನೋದನ್ನ ನೋಡಿ ಇದನ್ನ ಚೂಸ್ ಮಾಡ್ಕೊಂಡಿದ್ದು. ಮುಂಚೆ ಹೇಳಿದ್ರು, ನನಗೆ ಗೊತ್ತಿರೋರೊಬ್ರು ಸರ್ ಕಲಿ ಅಂತ ಹೇಳಿದ್ರು. ಅವಾಗ ಡಿಮೋಟಿವೇಟ್ ಮಾಡಿದವರೇ ಜಾಸ್ತಿ ಇದ್ರು. ಅದು ಹೆಣ್ಮಕ್ಳಿಗೆ ಆಗಲ್ಲ, ಹೆಣ್ಮಕ್ಳು ರೆಸ್ಟ್ ರೂಮಿಗೆ ಎಲ್ಲ ಹೋಗ್ತೀರಾ, ನಿಮಗೆ ಹೆಣ್ಮಕ್ಳು ಗಾಡಿ ಓಡಿಸ್ತಾ ಇದ್ರೆ ನಿಮಗೆ ಮರ್ಯಾದೆ ಕೊಡಲ್ಲ ಅನ್ನೋ ಥರ ತುಂಬ ಡಿಮೋಟಿವೇಟ್ ಮಾಡಿ ನನಗೆ ಇದಕ್ಕೆ 1 ವರ್ಷ ಮುಂಚೆನೇ ನನಗೆ ಅವರು ಸರ್ ಹೇಳಿದ್ರು, ಈ ಥರ ಮಾಡು, ಇದ್ರಲ್ಲಿ ಒಳ್ಳೆ ಇದಿರುತ್ತಮ್ಮ ಅಂತ ಹೇಳಿದ್ರು. ಆದರೆ ಅವಾಗ ಪ್ರಯತ್ನನೂ ಪಡಲಿಲ್ಲ ನಾನು. ಆಗಲ್ಲ ನನ್ನ ಕೈಲಿ ಅಂತ ಸುಮ್ಮನೆ ಆಗಿದ್ದೆ. ಆದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಥರ ನೋಡಿ ಹೆಣ್ಮಕ್ಳಿಗೆ ಈ ಥರ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಿದ್ದಾರೆ, ಹೆಣ್ಮಕ್ಳು ತುಂಬ ಜನ ಈ ಥರ ಇದ್ದಾರೆ ಅನ್ನೋದನ್ನು ನೋಡಿದ್ಮೇಲೆ ನಾನು ಆಸೆ ಪಟ್ಟು, ನಾನು ಆಸೆಯಿಂದನೇ ನಾನು ಕಲಿಬೇಕು, ನಾನೇನೋ ಮಾಡಬೇಕು ಅಂತ ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ಜರ್ನಿ ಶುರುವಾಗಿದ್ದು ಹೀಗೆ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕುಟುಂಬದವ್ರ ಬಗ್ಗೆ ಹೇಳೋದಾದ್ರೆ? ನಾವು 4 ಜನ ಹೆಣ್ಮಕ್ಳು. ನಮ್ಮ ತಂದೆ ತಾಯಿಗಂದ್ರೆ ಇದಂದ್ರೆ ಡ್ರೈವಿಂಗ್ ಮಾಡ್ತಾರೆ ಅಂದ್ರೆ ಹಳ್ಳಿ ಕಡೆ ಗೊತ್ತಲ್ಲ, ಸಪೋರ್ಟ್ ಮಾಡೋರು ಯಾರು ಇರಲ್ಲ. ಏನು ಈ ತರ ಫೀಲ್ಡ್. ನನ್ನ ತಮ್ಮ ಅಂತೂ ತುಂಬಾ ದಿನ ಮಾತಾಡಿರ್ಲಿಲ್ಲ, ಏನು ಡ್ರೈವಿಂಗ್ ಬೇರೆ ಏನಾದ್ರು ಮಾಡ್ಕೋಬಹುದು, ಊರ್ ಕಡೆ ಗೊತ್ತಾದ್ರೆ ಗಂಡ್ ಮಗು ಅಂತ ಏನು ಗಂಡ್ ಬೀರಿ ತರ ತಿರುಗ್ತಾಳೆ ಅಂತ ತಿಳ್ಕೊಂತಾರೆ ಅಂತ ಸಪೋರ್ಟ್ ಮಾಡಿರ್ಲಿಲ್ಲ. ಈಗ ಓಕೆ, ಎಲ್ರು ಇದ್ ಮಾಡಲ್ಲ, ಪರವಾಗಿಲ್ಲ, ಏನೋ ಒಂದ್ ಮಾಡ್ತಿದೀಯಾ ಮಾಡು ಅಂತ ಇದ್ ಮಾಡ್ತಾರೆ. ಓಕೆ. ಬರೋದಕ್ಕೆ ಕಾರಣ, ನೀವು ಆಟೋನ ಚೂಸ್ ಮಾಡೋದಕ್ಕೆ ಕಾರಣ? ತುಂಬಾ ಪ್ರಾಬ್ಲಮ್ಸ್ ಇತ್ತು ಮೇಡಮ್ ಅದ್ರೆಲ್ಲರಿಂದ. ಇದ್ರಿಂದ ಅಂದ್ರೆ ಜನಗಳನ್ನ ನೋಡ್ತಿರ್ತೀವಿ, 4 ಜನ ಹೆಂಗೆ ಇರ್ತಾರೆ ಏನಿರ್ತಾರೆ ಅನ್ನೋದಿರುತ್ತೆ. ನಮ್ಮ ಮನ್ಸಲ್ಲಾಗಿರ್ತಕ್ಕಂಥ ನೋವೆಲ್ಲ ಇದರಿಂದ ಮರಿಬೋದು ಮೇಡಮ್. ಜರ್ನಿ ಮಾಡ್ತಾ ಮಾಡ್ತಾ ಕಸ್ಟಮರ್ಸ್ ಆಗಿರ್ಬೋದು, ಪ್ಯಾಸೆಂಜರ್ಸ್ ಆಗಿರ್ಬೋದು, ಬೇರೆ ನಮ್ಮನೆ ಒಬ್ಬೊಬ್ರು ನಮ್ಮನೆ ಮಗಳು ಅನ್ನೋ ಥರ ಟ್ರೀಟ್ ಮಾಡ್ತಾರೆ, ಬಂದು ಆಶೀರ್ವಾದ ಮಾಡ್ತಾರೆ, ಚೆನ್ನಾಗಿ ಮಾಡ್ತಿದ್ದೀರಾ ಮಾಡಿ ಅನ್ನೋ ಥರ. ಬೇರೆ ಯಾವುದಾದೋ ಕೆಟ್ಟ ಕೆಲಸ ಮಾಡಿ ಜೀವನ ಮಾಡೋದಕ್ಕಿಂತ ಇದು ತುಂಬಾ ಒಂದು ಗೌರವ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ.